ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 2 ಜುಲೈ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಇವತ್ತು ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಏರಿಕೆ ನಂತರ ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿದೆ ನಮ್ಮ ಇವತ್ತು ಶೇರ್ ಮಾರ್ಕೆಟ್. ಅದೇ ರೀತಿ DCX ಸಿಸ್ಟಮ್ಸ್ ಲಿಮಿಟೆಡ್, ಇದು ಬಂದು ಡಿಫೆನ್ಸ್ ರಿಲೇಟೆಡ್ ಶೇರ್ಸ್. ಇದರಲ್ಲಿ ಸುಮಾರು 1250 ಕೋಟಿ ಆರ್ಡರ್ ಸಿಕ್ಕಿದೆ, ಹಾಗಾಗಿ ಇವತ್ತು ಏರಿಕೆ ಇದೆ. ಅದ್ರ ಜೊತೆಗೆ ನಾವು ಹಿಂಡನ್ಬರ್ಗ್ ರಿಸರ್ಚ್ನವರಿಗೆ ಸೇಬಿ ಅವರು ನೋಟಿಸ್ ಕೊಟ್ಟಿದ್ದಾರಂತೆ, ಶೋಕಾಸ್ ನೋಟಿಸ್. ಇದು ರಿಲೇಟೆಡ್ ಅದಾನಿ ಅವರ ಗ್ರೂಪ್ ಆಫ್ ಕಂಪನೀಸ್ ರಿಲೇಟೆಡ್ ಒಂದು ಇಶ್ಯೂ ಇದೆ, 2023ರಿಂದ ಇದೆ. ಇದು ಅದನ್ನು ಸ್ವಲ್ಪ ನೋಡೋಣ ಬನ್ನಿ. ಇದು ಹಳೇದೇ. ಇದು ಇವತ್ತು ನಿನ್ನೆ ಅವರು ಹಾಕಿದ್ದಾರೆ, ಅಮೇರಿಕದ ಹಿಂಡನ್ಬರ್ಗ್ ರಿಸರ್ಚ್ ಅವರಿಗೆ ನೋಟಿಸ್ ಸಿಕ್ಕಿದೆ ಅಂತ. ಹಿಂದೆ ಅಂದರೆ ಅಮೇರಿಕದ ಟೈಮಿಂಗ್ಸ್ ನೋಡಿದ್ರೆ ನಾವು ಇವತ್ತು ಅದನ್ನು ಮಾತಾಡಬೇಕಾಗುತ್ತೆ. ಬನ್ನಿ ನೋಡೋಣ ಏನಾಯಿತು ಅಂತ. ಅದೇ ರೀತಿ ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,123.85 ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 18.10 ಅಷ್ಟು ಪಾಯಿಂಟ್ಸ್ಗಳಷ್ಟು ಇವತ್ತು ಇಳಿಕೆ ಆಗಿದೆ. ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡಬೇಕಾದ್ರೆ ಸುಮಾರು ಕ್ಲೋಸ್ ಆಗಬೇಕಾದ್ರೆ 79,445.45 ಕ್ಲೋಸ್ ಆಗಿದೆ. ಅಂದರೆ ಸುಮಾರು 34.73 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂತ ಹೇಳಿದ್ರೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ, ಇದು ನೋಡ್ಬೋದು, 200 ರೂಪಾಯಿ ದಾಟಿದೆ. ಸುಮಾರು ಇವತ್ತು 4.7% ಅಷ್ಟು ಏರಿಕೆ ಆಗಿದೆ. ಅಂದರೆ ₹9.24 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಇದು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದರೆ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ದೀವಿ ಹಿಂದೆನೂ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡೋದಾದರೆ ಇವತ್ತು ಪ್ರತಿಯೊಂದು ಶೇರ್ಲಿ ಸುಮಾರು ₹10 ಅಷ್ಟು ಏರಿಕೆ ಆಗಿದೆ. ಹಾಗೆ ಇನ್ನು ಟ್ರೆಂಡಿಂಗ್ ಶೇರ್ಸ್ ಅಂದರೆ ವೋಡಾಫೋನ್ ಐಡಿಯಾ, ಇದರಲ್ಲಿ ಸುಮಾರು 3.4% ಅಷ್ಟು ಇಳಿಕೆ ಆಗಿದೆ. ಹಾಗೆ ನಾಳೆಯಿಂದ ಟ್ಯಾರಿಫ್ ರೇಟ್ಸ್ಗಳೆಲ್ಲ ಚೇಂಜ್ ಆಗ್ಬೋದು, ನೋಡಬೇಕು ಮುಂದೆ ಏನಿದೆ ಅಂತ. ಇದರಲ್ಲಿ ಒಂದು ₹12 ನಡೀತಿತ್ತು, ₹18 ಟಚ್ ಆಗಿ ಇಳಿದಿದೆ. ನೋಡೋದಾದರೆ ಒಂದು 60 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ನೋಡೋದಾದರೆ ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ತು. ಈ ಒಂದೇ ಮಂತ್ ರಿಟರ್ನ್ಸ್ ಚೆನ್ನಾಗಿತ್ತು. 1 ಮಂತ್ ರಿಟರ್ನ್ಸ್ 1.5% ಅಷ್ಟು ಹತ್ತತ್ರ ಏರಿಕೆ ಆಗಿದೆ ಇವತ್ತು. ಹಾಗೆ GTL ಇನ್ಫ್ರಾ ಲಿಮಿಟೆಡ್, ಇದರಲ್ಲಿ ನೋಡೋದಾದರೆ ಇದು ₹3.5 ಇದೆ. ಅಂದರೆ ಹೆಚ್ಚು ಕಡಿಮೆ ಇವತ್ತು ಒಂದು 5% ಏರಿಕೆ ಆಗಿದೆ. 4.97%, ಹತ್ತತ್ರ ಒಂದು 5% ಅಷ್ಟು ಏರಿಕೆ ಆಗಿದೆ. ₹3.59 ಇದು ಪ್ರತಿಯೊಂದು ಶೇರಿಗೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡೋದಾದರೆ L&T ಕಂಪ್ನಿ ನೋಡೋದಾದರೆ ₹99.95 ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ವಿಪ್ರೋ ನೋಡೋದಾದರೆ ₹10.85 ಏರಿಕೆ ಆಗಿದೆ. ಇನ್ಫೋಸಿಸ್ ₹30.25 ಪ್ರತಿಯೊಂದು ಶೇರ್ಲಿ. HDFC ಬ್ಯಾಂಕ್ ₹25.40, TCSನಲ್ಲಿ ₹39.20, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ₹10.45, ಕೋಲ್ ಇಂಡಿಯಾದಲ್ಲಿ ಪ್ರತಿಯೊಂದು ಶೇರ್ಲಿ ₹4.90 ಏರಿಕೆ ಆಗಿದೆ. ಮೇನ್ IT ಕಂಪ್ನಿನಲ್ಲಿ ಏರಿಕೆ ನೋಡ್ಬೋದು, ನಿನ್ನೆನೂ ನೋಡ್ಬೋದಿತ್ತು. IT ಕಂಪ್ನಿಗಳಲ್ಲಿ ಏರಿಕೆ ಚೆನ್ನಾಗಾಗಿದೆ. ಹಾಗೆ HCL ಟೆಕ್ನಾಲಜೀಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ONGC, ಸಿಪ್ಲಾ, ಗ್ರಾಸಿಮ್ ಇಂಡಸ್ಟ್ರೀಸ್, LTI ಮೈಂಟ್ರಿ ಲಿಮಿಟೆಡ್, ಪವರ್ ಗ್ರಿಡ್ನಲ್ಲಿ ಏರಿಕೆ ಆಗಿದೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್, ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, NTPC, ಅಡಾನಿ ಪೋರ್ಟ್ಸ್ಗಳಲ್ಲೂ ಏರಿಕೆ ಆಗಿದೆ. ಹಾಗೆ ನೋಡೋದಾದರೆ ಶಾಲಿ ಭದ್ರಾ ಫಿನಾನ್ಸ್ ಲಿಮಿಟೆಡ್ ಅವ್ರದ್ದು, ಇವರು ಹೌಸಿಂಗ್ ಫಿನಾನ್ಸಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಇದೇ ರೀತಿ ನಾವು ಒಂದು ವರ್ಷದ ರಿಟರ್ನ್ಸ್ ನೋಡಿದ್ರೆ ಈ ಒಂದು ಶೇರ್ನಲ್ಲಿ ಸುಮಾರು 352% ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿರೋ ಶೇರು ಅಂತ ಹೇಳ್ಬೋದು. ಹೋದ ವರ್ಷ ಸುಮಾರು ₹130-138 ಟ್ರೇಡ್ ನಡೀತಿದ್ದು, ಇವಾಗ ₹625 ಹೋಗಿದೆ. ಇದು ಹೌಸಿಂಗ್ ಫಿನಾನ್ಸ್ ಕೊಡೋದಕ್ಕೆ ರೂರಲ್ ಏರಿಯಾ ಇರ್ಬೋದು, ಅರ್ಬನ್ ಏರಿಯಾದಲ್ಲಿ ಮೇನ್ಲಿ ರೂರಲ್ ಏರಿಯಾ ಫೋಕಸ್ ಮಾಡಿ ಶಾಲಿ ಭದ್ರಾ ಫಿನಾನ್ಸ್ ಲಿಮಿಟೆಡ್ನವರು ಫಿನಾನ್ಸ್ಗೆ ಒಂದು ಬಿಸ್ನೆಸ್ಸಿಗೆ ಎಂಟ್ರಿ ಆಗಿದ್ದಾರೆ. ಅದೇ ರೀತಿ ಗೋದ್ರೇಜ್ ಪ್ರಾಪರ್ಟೀಸ್ ಅವರು ಬೆಂಗಳೂರಿನಲ್ಲಿ ಸುಮಾರು 2,000 ಗೋದ್ರೇಜ್ ವುಡ್ಸ್ ಸ್ಕ್ವೇಪ್ಸ್ ಅಂತ ಏನಿದೆ, ಇದರಲ್ಲಿ 2,000 ಮನೆಗಳನ್ನ ಮಾರಿದ್ದಾರೆ. ಇವತ್ತು ನೋಡಿದ್ರೆ 4.34%ಗಳಷ್ಟು ಇದರಲ್ಲಿ ಗೋದ್ರೇಜ್ ಪ್ರಾಪರ್ಟೀಸ್ನಲ್ಲಿ ಶೇರ್ಸ್ನಲ್ಲಿ ಏರಿಕೆ ಆಗಿದೆ. ಹಾಗೆ ಏಂಜಲ್ ಒನ್, ಮೋತಿಲಾಲ್ ಆಸ್ವಾಲ್, IIFL, ಇದು MII ಕಂಪ್ನೀಸ್ ಅಂದರೆ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್ ಅಂತಲೂ ಕರೀತಾರೆ. ಆಮೇಲೆ ಬ್ರೋಕರೇಜ್ ಕಂಪ್ನಿಗಳು ಮತ್ತು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡುತ್ತೆ. ಇವ್ರ ಶೇರ್ಸ್ಗಳಲ್ಲಿ ಇವತ್ತು ಇಳಿಕೆ ಆಯಿತು. ಯಾಕೆ ಅಂತ ಹೇಳಿದ್ರೆ ಸೇಬಿ ಅವರು ಇವ್ರನ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಒಂದು ಯೂನಿಫಾರ್ಮ್ ಫೀಸ್ ಇರಬೇಕು ಅಂತ. ಇವ್ರದ್ದು ಯಾವುದೇ ಒಂದು ಆರ್ಡರ್ಸ್ ತೊಗೊಳ್ಳೋದಾಗಲಿ, ಸೇಲ್ಸ್ ಪಾರ್ಟಿಸಿಪೇಷನ್ಸ್ ಏನು ಮಾಡ್ತಾರೆ, ಬ್ರೋಕರೇಜ್ಗಳು ಮಾಡ್ತಾರೆ, ವಾಲ್ಯೂಮ್ಸ್ ಮೇಲೆ ಹೋಗ್ತಾರೆ. ಜಾಸ್ತಿ ವಾಲ್ಯೂಮ್ಸ್ ಆದರೆ ಪ್ರೈಸ್ ಬೇರೆ ಥರ ಇರುತ್ತೆ, ಕಡಿಮೆ ವಾಲ್ಯೂಮ್ಸ್ ಆದರೆ ಪ್ರೈಸ್ ಬೇರೆ ಥರ ಇರುತ್ತೆ. ಅದು ಬೇಡ, ಒಂದು ಯೂನಿಫಾರ್ಮ್ ಫೀಸಿಗೆ ಬರಬೇಕು ನೀವೆಲ್ಲ ಅಂತ ಸೇಬಿ ರೆಗ್ಯುಲೇಷನ್ ಮಾಡೋ ಚಾನ್ಸಸ್ ಇದರಲ್ಲಿ ಜಾಸ್ತಿ ಇದೆ. ಅದನ್ನು ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಇವತ್ತು ಇಳಿಕೆ ಆಯಿತು. ಅದೇ ರೀತಿ ಸೌತ್ ಇಂಡಿಯನ್ ಬ್ಯಾಂಕ್ 5 ವರ್ಷದಲ್ಲಿ ನೋಡೋದಾದರೆ ಸುಮಾರು 122% ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅನ್ಬೋದು. ಒಂದು ₹11-12 ಇದ್ದಿದ್ದು ಇವಾಗ ₹26 ಇದೆ. ಒಂದು ₹20 ರೇಂಜ್ನಲ್ಲಿ ಏನೋ ಶೇರ್ಸ್ ನೋಡ್ತಾ ಇದ್ರೆ ಇದನ್ನು ನೀವು ಚೆಕ್ ಮಾಡ್ಬೋದು, ಸೌತ್ ಇಂಡಿಯನ್ ಬ್ಯಾಂಕ್. ಅದೇ ರೀತಿ HCL ಟೆಕ್ನಾಲಜೀಸ್ ಮತ್ತು IBM ಪಾರ್ಟ್ನರ್ಶಿಪ್ ಮಾಡಿದೆ. ಇತ್ತೀಚೆಗೆ HCL ಟೆಕ್ನಾಲಜೀಸ್ ಅಂದರೆ ಮೇನ್ IT ನಲ್ಲಿ ಒಂದು ಸ್ವಲ್ಪ ಏರಿಕೆ ಆಯಿತು. ಇದರಲ್ಲಿ
ಇದರಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಫ್ಯೂಚರ್ ಅಂತ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಈ ಎರಡು ಕಂಪ್ನಿಗಳು ಸೆಂಟರ್ ಆಫ್ ಎಕ್ಸಲೆನ್ಸಿಗೋಸ್ಕರ. ಇದು ಒಂದೇ ಮಂತಲ್ಲಿ HCL ಟೆಕ್ನಾಲಜಿ ಸುಮಾರು 12% ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಅದೇ ರೀತಿ ಸಕುಮಾ ಎಕ್ಸ್ಪೋರ್ಟ್ಸ್ ಇವರು ಸೇಬಿ ಅವರು ಅಪ್ರೂವ್ ಮಾಡಿದ್ದಾರೆ ಇವರಿಗೆ ಬೋನಸ್ ಶೇರ್ಸ್ಗಳನ್ನ ಇಶ್ಯೂ ಮಾಡೋದಕ್ಕೆ. ಈಕ್ವಿಟಿ ನಿಮ್ಮ ಹತ್ರ ಒಂದು ಶೇರ್ ಇತ್ತು ಅಂದರೆ ಅದು 4 ಬೋನಸ್ ಸಿಗುತ್ತೆ. 4 ಬೋನಸ್ ಶೇರ್ಸು ಪ್ರತಿಯೊಂದು ಈಕ್ವಿಟಿಗೆ ಇಶ್ಯೂ ಮಾಡ್ತಾರೆ. ಇದು ಹೆಚ್ಚು ಕಡಿಮೆ ಒಂದು 6 ತಿಂಗಳಲ್ಲಿ ಒಂದು 86%, 88% ಒಂದು ರಿಟರ್ನ್ಸ್ ಕೊಟ್ಟಿರೋ ಶೇರು ಅನ್ಬೋದು. 35 ರೂಪಾಯಿಗೆ ಇವಾಗ ನಡೀತಿದೆ. ಹಾಗೆ DCX ನಾವು ನೋಡೋದಾದರೆ ಇದು ಒಂದು ಡಿಫೆನ್ಸ್ ರಿಲೇಟೆಡ್ ಶೇರ್, DCX ಸಿಸ್ಟಮ್ಸ್ ಲಿಮಿಟೆಡ್. ಇದಕ್ಕೆ ಸುಮಾರು 1250 ಕೋಟಿ ರೂಪಾಯಿಯಷ್ಟು L&T ಕಂಪ್ನಿಯಿಂದ ಆರ್ಡರ್ ಸಿಕ್ಕಿದೆ ಡಿಫೆನ್ಸ್ ರಿಲೇಟೆಡ್ ಏನೋ ಒಂದು ವರ್ಕಿಗೋಸ್ಕರ. ಇದು ಇವತ್ತು ಒಂದೇ ದಿವಸದಲ್ಲಿ ಒಂದು ಒಳ್ಳೆ ಇಂಟ್ರಾಡೇ ಅಂತಲೇ ಹೇಳ್ಬೋದು. 12.76% ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಒಂದು ತಿಂಗಳಲ್ಲಿ ಸುಮಾರು 35.85 ಅಂದರೆ ಒಂದು 36% ಅಷ್ಟು ಏರಿಕೆ ಆಗಿದೆ. ಅದೇ ಒಂದು ವರ್ಷದಲ್ಲಿ ಸುಮಾರು 68.82%, ಒಂದು 68% ಅಷ್ಟು ಒಂದು ಏರಿಕೆ, ಒಂದು ರಿಟರ್ನ್ಸ್, ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಡಿಫೆನ್ಸ್ ಶೇರ್ ಅಂತಲೇ ಹೇಳ್ಬೋದು. ಹಾಗೆ ಇದು ನೋಡೋದಾದರೆ ಹೋದ ವರ್ಷ ಸುಮಾರು 253 ರೂಪಾಯಿಲಿತ್ತು, ಈಗ ಒಂದು 427 ರೂಪಾಯಿ 80 ಪೈಸದಲ್ಲಿ ಈ ಒಂದು ಶೇರ್ಸ್ ನಡೀತಾ ಇದೆ. ಹಾಗೆ ಇನ್ನೊಂದು ಹಿಂಡನ್ಬರ್ಗ್ ಒಂದೂವರೆ ವರ್ಷದಿಂದ ಇದು ಹೇಳ್ಕೊಂಡು ಬರ್ತಾನೆ ಇದೆ. ರಿಸರ್ಚ್ ಅವ್ರೇನು ಮಾಡಿದರು, ಆವಾಗ 2023ರಲ್ಲಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದರು. ಅಡಾನಿ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನಿಪ್ಯುಲೇಷನ್ಸ್ ಮಾಡಿರೋದು, ಆಮೇಲೆ ಬ್ಯಾಲೆನ್ಸ್ ಶೀಟ್ಸ್ ಬಗ್ಗೆ ಇವರು, ಆಮೇಲೆ ಕರಪ್ಷನ್ಸ್ ಅದು ಇದು ಅಂತ ತುಂಬಾ ಒಂದು ರಿಪೋರ್ಟ್ ಬರೆದಿದ್ರು. ಆಮೇಲೆ ಸುಮಾರು $100 ಬಿಲಿಯನ್ ಅಷ್ಟು ಒಂದು ವ್ಯಾಲ್ಯೂಯೇಷನ್ಸ್ ಒಂದು ಕಳ್ಕೊಂತು ಅಡಾನಿ ಗ್ರೂಪ್ ಆಫ್ ಕಂಪ್ನೀಸ್. ಇತ್ತೀಚಿನ ತನಕ ಅದು ರಿಕವರಿ ಮಾಡಿರೋದು ಈ ಜೂನ್ನಲ್ಲಿ ಹೆಚ್ಚು ಕಡಿಮೆ 3ನೇ ತಾರೀಕು ಇದ್ರ ಬಗ್ಗೆ ಮಾತಾಡಿದ್ವಿ. ಎಷ್ಟು ಲಕ್ಷ ಕೋಟಿ ಲಾಭ ಆಯಿತು ಅಡಾನಿ ಗ್ರೂಪ್ಸಿಗೆ ಅಂತ. ರಿಕವರಿ ಮಾಡೋದಕ್ಕೆ ಇಷ್ಟು ದಿವಸ ಬೇಕಾಯಿತು. ಅದೇ ರೀತಿ ಇವಾಗ ಏನು ಮಾಡಿದೆ ಅಂದರೆ ಸೇಬಿ ಅಂದರೆ ನಮ್ಮ ಎಕ್ಸ್ಚೇಂಜ್ ಬೋರ್ಡ್ ರೆಗ್ಯುಲೇಟರಿ ಏನಿದೆ ನಮ್ಮ ಶೇರ್ ಮಾರ್ಕೆಟ್ ಅವ್ರದ್ದು, ಇವರು ಈ ಹಿಂಡನ್ಬರ್ಗ್ ರಿಸರ್ಚ್ ಕಂಪ್ನಿಗೆ ಇವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಇವರು ಶಾರ್ಟ್ ಸೆಲ್ಲಿಂಗ್ ಮಾಡಿದ್ದಾರೆ. ಹಿಂಡನ್ಬರ್ಗ್ ಕಂಪ್ನಿ ಏನು ಮಾಡುತ್ತೆ, ಒಂದು ರಿಪೋರ್ಟ್ ರೆಡಿ ಮಾಡುತ್ತೆ. ಯಾವುದೇ ಒಂದು ಕಂಪ್ನಿಗಳಲ್ಲಿ ಸ್ಟಾಕ್ ಮ್ಯಾನಿಪ್ಯುಲೇಷನ್ಸ್ ಆದರೆ, ಯಾವುದೋ ಒಂದು ಬೇರೆ ರೀತಿ ಒಂದು ಮ್ಯಾನಿಪ್ಯುಲೇಷನ್ಸ್ ಮಾಡಿದ್ರೆ, ಕರಪ್ಷನ್ಸ್ ಮಾಡಿದ್ರೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿ ಅದನ್ನು ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಇವ್ರದೇ ಒಂದು ಗ್ರೂಪ್ ಆಫ್ ಕಂಪ್ನೀಸ್ ಇದೆ, ಹಿಂಡನ್ಬರ್ಗ್ ರಿಸರ್ಚ್ ಅವ್ರದ್ದು ಒಂದು ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಶೇರ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ ಶೇರ್ಸ್ಗಳನ್ನ, ಅಂದರೆ ಶಾರ್ಟ್ ಸೆಲ್ಲಿಂಗ್ ಪೊಸಿಷನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಇವರು ಪಬ್ಲಿಷ್ ಮಾಡ್ತಾರೆ. ಅದು ರೇಟ್ ತಾನೇ ಶೇರಿನ ರೇಟ್ ಬೀಳುತ್ತೆ. ಆಮೇಲೆ ಇವರು ಅದನ್ನು ಶಾರ್ಟಿಂಗ್ ಮಾಡ್ತಾರೆ. ಅದನ್ನು ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ, ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಆ ಶಾರ್ಟ್ ಸೆಲ್ಲಿಂಗ್ನಲ್ಲಿ ಮಾಡ್ತಾರೆ. ಅದಕ್ಕೆ ಇವರು ಸೇಬಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಹಿಂಡನ್ಬರ್ಗ್ ರಿಸರ್ಚ್ಗೆ, ಈ ಅಡಾನಿ ಗ್ರೂಪಿಂದ. ಇತ್ತೀಚೆಗೆ ಏನು ಹೇಳ್ತು, ನಮ್ಮ ಸುಪ್ರೀಂ ಕೋರ್ಟ್ ನಾವು ಯಾವುದೇ ಬೇರೆ ರೆಗ್ಯುಲೇಟರಿ ಒಂದು ಡಿಪಾರ್ಟ್ಮೆಂಟ್ಸ್ಗಳಿಗೆ ನಾವು ಕೊಡೋದಿಲ್ಲ ಇದನ್ನು, ಈ ಇನ್ವೆಸ್ಟಿಗೇಷನ್ನ ಏನು ಸೇಬಿ ಹೇಳುತ್ತೆ ಅದು ಫೈನಲ್ ಅಂತ ಸೇಬಿ ಅವರು ಇದಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಇವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿಂಡನ್ಬರ್ಗ್ ರಿಸರ್ಚ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಕೋಟಕ್ ಬ್ಯಾಂಕ್ಗಳದ್ದು ಯಾಕೆ ಇಲ್ಲ ಅಂತ ಹೇಳುತ್ತೆ. ಈ ಶಾರ್ಟ್ ಸೆಲ್ಲಿಂಗ್ನಲ್ಲಿ ಈ ಕೋಟಕ್ ಬ್ಯಾಂಕಿಂದು ಇನ್ವಾಲ್ವ್ಮೆಂಟ್ ಇದೆ, ಇಂಡೈರೆಕ್ಟ್ ಆಗಿದೆಯೋ ಅಥವಾ ಡೈರೆಕ್ಟ್ ಆಗಿದೆಯೋ ಅದು ಗೊತ್ತಿಲ್ಲ, ಅದು ನೋಡೋಣ. ಇದು ಯಾಕೆ ಬರ್ದಿಲ್ಲ ಅಂದರೆ ಏನು ಅಂತ ಹೇಳಿದ್ರೆ, ಇದು ಈ ಕರಪ್ಷನ್ಸ್ ಮಾಡೋರು, ಆಮೇಲೆ ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ಗಳು ಭಾರತದಲ್ಲಿರೋರನ್ನ ಒಂದು ಮುಚ್ಚಾಕೋದಕ್ಕೆ ಈ ಥರ ಮಾಡ್ತಾ ಇದೆ ಅಂತಲೂ ಹೇಳ್ತೀವಿ. ಅದೇ ರೀತಿ ಇದು ನಡೀತಾ ಇದೆ. ಸೇಬಿ, ಅದಾನಿ ಗ್ರೂಪು ಮತ್ತು ನಮ್ಮ ದೇಶದ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನು ಮತ್ತು ಹಿಂಡನ್ಬರ್ಗ್ ರಿಸರ್ಚ್ ಇವ್ರ ಮಧ್ಯದಲ್ಲಿ ನಡೀತಾನೆ ಇದೆ. ಇದ್ರ ಬಗ್ಗೆ ಒಂದು ಮುಂದೆ ಆದರೆ ಒಂದು ವಿಡಿಯೋ ಮಾಡೋಣ. ಅದೇ ರೀತಿ ಇದು ನಿನ್ನೆ ಸಂಜೆ, ಇದು ಹೆಚ್ಚು ಕಡಿಮೆ ನಿನ್ನೆ ಜುಲೈ 1 ಪಬ್ಲಿಷ್ ಆಗಿರೋದು. ಇವರು ಹಿಂಡನ್ಬರ್ಗ್ ಅವ್ರ ವೆಬ್ಸೈಟಲ್ಲೇ ಇದೆ ಇದನ್ನು. ಆದರೆ ನಾವು ಇವತ್ತು ಹೇಳ್ತಿದ್ವಿ ಅಂದರೆ ಟೈಮ್ ಡಿಫ್ರೆನ್ಸ್ ಆಗುತ್ತೆ ಇಂಡಿಯಾಗೆ ಅದಕ್ಕೂ. ಅದೇ ರೀತಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಹಿಂಡನ್ಬರ್ಗ್ ಹೇಳಿದೆ, ಸೇಬಿ ಅವರು ಇವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಇದು ಮ್ಯಾನಿಪ್ಯುಲೇಷನ್ಸ್ ಬಗ್ಗೆ ನೀವು ರಾಂಗ್ ರಿಪೋರ್ಟ್ನ ನೀವು ನಮಗೆ ಪಬ್ಲಿಷ್ ಮಾಡಿ ಒಂದು ಡ್ಯಾಮೇಜ್ ಮಾಡಿದ್ದೀರಾ ಒಂದು ದೊಡ್ಡ ಕಂಪ್ನಿದು ಅಂತ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.